ಎಸ್ ಸಿಎಂ ನಿವಾಸ ಕಾವೇರಿಗೆ ಬಜೆಟ್ ಸೂಟ್ಕೇಸ್ ಹಿಡಿದು ಅಧಿಕಾರಿಗಳ ಆಗಮನ ಆಗಿದೆ. ಸಿಎಂಗೆ ಬಜೆಟ್ ಬುಕ್ ಹಸ್ತಾಂತರಿಸುತ್ತಾರೆ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ತುಂಬಾ ಪ್ರೌಡ್ ಫೀಲ್ ಇರುತ್ತೆ ಇವತ್ತು ಸಿದ್ದರಾಮಯ್ಯನವರಿಗೆ. 17ನೇ ಬಾರಿ ಬಜೆಟ್ ಮಂಡನೆ ಮಾಡೋದಂದ್ರೆ ಅದೇನು ಈಸಿ ಅಲ್ಲ ಮತ್ತು ಸಣ್ಣ ವಿಷಯನೂ ಅಲ್ಲ. ಇದರಲ್ಲಿ ಎಲ್ಲ ಘನತೆ ಮತ್ತು ಗೌರವವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಅಷ್ಟೇ ಘನತೆ ಗೌರವದಲ್ಲಿ ಅವ್ರ ಬಜೆಟ್ ಇರುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇದು ನೋಡಿ, ಬಜೆಟ್ ಹೊತ್ತೊಯ್ದು ಹೋಗ್ತಾ ಇರುವಂತಹ ಅಧಿಕಾರಿಗಳು ರೆಡ್ ಕಲರ್ ಏನಂತಾರೆ ಸರ್, ಬ್ಯಾಗ್ ಅಂತಾರ ಸಮೀವುಲ್ಲಾ ಸರ್? ಅದು ಸೂಟ್ ಕೇಸೇನಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಒಂಥರ ಹಳೆ ಕಾಲದ ಮನುಷ್ಯ ಅಲ್ಲ, ಹಂಗೆ. ನಿರ್ಮಲಾ ಸೀತಾರಾಮನ್ ಅವರಂತೂ ಈಗ ಫುಲ್ ಇದಕ್ಕೆ ಬಂದ್ಬಿಟ್ಟು. ನಾವು ನಿನ್ನೆ ನೀವು ಕೇಳಿದ ಪ್ರಶ್ನೆಗೆ ನಿನ್ನೆ ರಾತ್ರಿ ನಾವು ಮುಖ್ಯಮಂತ್ರಿ ಕೇಳಿದ್ವಿ, ನೀವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಿದ್ದೀರಾ ಅಥವಾ ಅದಕ್ಕೆ ಏನಾದ್ರು ಷರತ್ತನ್ನು ಹಾಕ್ತಿದ್ದೀರಾ, ಮತ್ತೆ ಡೆವಲಪ್ಮೆಂಟ್ ಗಳಿಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಣ ಇಲ್ವಲ್ಲ, ಅಡಿಷನಲ್ ರಿಸೋರ್ಸ್ಗೆ ನೀವೇನ್ ಮಾಡ್ಕೋತೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಯಾಕೆ ಗ್ಯಾರಂಟಿ ಡೆವಲಪ್ಮೆಂಟ್ ಅಲ್ಲ ಅಂತ ನೀವ್ ಹೆಂಗೆ ಹೇಳ್ತೀರಾ? ಗ್ಯಾರಂಟಿಗೆ ಹಣ ಹಾಕೋದು ಕೂಡ ಡೆವಲಪ್ಮೆಂಟೇ ನನ್ನ ಪ್ರಕಾರ ಅಂತ ಅವರ ಸಮರ್ಥನೆ. ಜೊತೆಗೆ ಯಾವುದೇ ಕಾರಣಕ್ಕೆ ನಾನು ಷರತ್ತುಗಳನ್ನ ಗ್ಯಾರಂಟಿಗೆ ನಾನು ಹಾಕ್ತಾ ಇಲ್ಲ ಅಂತ ಕ್ಯಾಟಗಾರಿಕಲ್ ಆಗಿ ಅವ್ರು ರೂಲ್ ಔಟ್ ಮಾಡಿದ್ರು. ಸರ್ ಈಗ ಕ್ಷಣಿಕ ಸಮಾಧಾನ ಅದು ಅಲ್ಲಲ್ಲ, ಅವ್ರು ಏನೇ ಹೇಳಿದ್ರು ಕರೆಕ್ಟ್ ಸರ್, ಅದು ಒಂದು ಕ್ಷಣಿಕ ಸಮಾಧಾನ. ಆದ್ರೆ ದೀರ್ಘಾವಧಿಯಲ್ಲಿ ಆಸ್ತಿ ಸೃಜನೆ ಅಲ್ಲ, ಅವ್ರು ಏನೇ ಹೇಳಿದ್ರು ಗ್ಯಾರಂಟಿ ಯೋಜನೆಗಳು ಉಳಿಬೇಕು ಅನ್ನೋ ಕಾರಣಕ್ಕೆ ಆ ಯೋಜನೆಗಳನ್ನ ಇನ್ನೊಂದ್ಸರಿ ರಿವಿಷನ್ ಮಾಡಲೇಬೇಕಾದಂತಹ ಒತ್ತಡ ರಾಜ್ಯ ಸರ್ಕಾರದ ಮೇಲಿದೆ. ಜೊತೆಗೆ ಅಡಿಷನಲ್ ರಿಸೋರ್ಸ್ ಅನ್ನ ರಾಜ್ಯ ಸರ್ಕಾರ ಮೊಬಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಈಗ ನೋಡಿ ಲಾಸ್ಟ್ ಟೈಮ್ ಕಲೆಕ್ಷನ್ 30% ಟ್ಯಾಕ್ಸ್ ಕಲೆಕ್ಷನ್ 20-25% ಕೊಲ್ಯಾಪ್ಸ್ ಆಗಿದೆ. ಸುಮಾರು 20-25 ಸಾವಿರ ಕೋಟಿ 20 ಸಾವಿರ ಕೋಟಿ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ. ಜನವರಿಗೆ ಕಂಪೇರ್ ಮಾಡಿದ್ರೆ 2 ಲಕ್ಷ ಕೋಟಿ 2,80,000 ಕೋಟಿ ಕಲೆಕ್ಷನ್ ಆಗ್ಬೇಕಾಗಿತ್ತು. 1.5 ಲಕ್ಷ ಕೋಟಿ ಕಲೆಕ್ಷನ್ ಆಗಿದೆ. 52 ಸಾವಿರ ಕೋಟಿ ಶಾರ್ಟೇಜ್ ಬಿದ್ದಿದೆ. ಅಲ್ಲಿಗೆ ಸ್ಪೆಂಟ್ ಮನಿ ಕಡಿಮೆ ಆಗುತ್ತೆ. ನೀವು ಬಜೆಟ್ ಗಾತ್ರ ಬೇಕಾದ ಅನೌನ್ಸ್ ಮಾಡ್ಕೋಬಹುದು. ಸ್ಪೆಂಟ್ ಮನಿ, ಹಣ ಎಷ್ಟು ಖರ್ಚು ಮಾಡಿದೀರಾ ಅನ್ನೋದು ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ನೀವು ಬಜೆಟ್ ಗಾತ್ರ ಎಷ್ಟಾದ್ರು ಮಾಡ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟ್ ಆಗಿ ಅಡಿಷನಲ್ ರಿಸೋರ್ಸ್ ನೀವು ಮಾತಾಡ್ತಾ ಹೇಳಿದ್ರಿ, ಮೈನಿಂಗ್ ಇಂದ ಫಸ್ಟ್ ಟೈಮ್ ಮೈನಿಂಗ್ ಇಂದ 5,000 ಕೋಟಿ ಅವರು ಈ ಬಾರಿ ಮೊದಲನೇ ಬಾರಿಗೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದು ಸ್ವಲ್ಪ ಉಸಿರಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ತಿದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟ ಮೇಲೆ ರಾಜ್ಯಗಳಿಗೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ. ಇನ್ನು ಪೆಟ್ರೋಲ್ ಮೇಲೆ ಅಥವಾ ಇನ್ ಬೇರೆ ಮೇಲೆ ಸೆಸ್ ಹಾಕೋ ಚಾನ್ಸಸ್ ಇದೆ. ಆಮೇಲೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆದ್ರೆ ಸರ್ ಕೇಂದ್ರದಲ್ಲಿ ನಮಗೆ ಒಂದ್ ಸ್ವಲ್ಪ ನಮ್ಗೆ ಏನು ನಮ್ಮ ಪಾಲೇನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಈಗ ಭೂಮಿ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಲಾಸ್ಟ್ ಟೈಮ್ ಜಾಸ್ತಿ ಮಾಡಿದ್ರು, ರಿಜಿಸ್ಟ್ರೇಷನ್ನೇ ಕಮ್ಮಿ ಆಗಿಬಿಡ್ತು. ಸರ್ ಈಗ ನೋಡಿ, ನಮಗೆ ಆದಾಯ ಗಳಿಕೆಗೆ ಇರುವಂತಹ ಮಾರ್ಗಗಳು ತುಂಬಾ ಲಿಮಿಟೆಡ್. ಈಗ ಪ್ರತಿಪಕ್ಷಗಳು ಏನ್ ಹೇಳ್ತವೆ, ನೀವು ಪ್ರಾಮಿಸ್ ಮಾಡಿದ್ರೆ ನೀವು ಗ್ಯಾರಂಟಿ ಕೊಡಿ ಅಂತ, ನಿಮ್ ಕರ್ಮ ನೀವು ಗ್ಯಾರಂಟಿಗಳನ್ನು ಮಾಡಿ ಅಂತ. ಇನ್ನೊಂದು ಕಡೆ ಈಗ ರಾಜ್ಯ ಸರ್ಕಾರದ ಒಂದು ಸುಪರ್ದಿಯಲ್ಲಿ ಇರುವಂತಹ ಆದಾಯ ಗಳಿಕೆಗೆ ಇರೋದು ಅಬಕಾರಿ ಇಲಾಖೆ. ಬಿಟ್ರೆ ನೀವು ಏನು ಪೆಟ್ರೋಲ್ ಡೀಸೆಲ್ ಮೇಲೆ ಒಂದ್ ಸ್ವಲ್ಪ ಸೆಸ್ ಹಾಕ್ಬಹುದು. ಈಗ ನೀವು ಹೊಸದಾಗಿ ಮೈನಿಂಗ್ ಅಂತ ಮೈನಿಂಗ್ ಅಂತ ಹೇಳ್ತಿದ್ರಿ. ಅದು ಬಿಟ್ರೆ ಬೇರೆ ಎಲ್ಲಿ GST ಬಂದ ಮೇಲೆ ಮುಗದೆ ಹೋಯ್ತು. ಆಮೇಲೆ ಪಾಲು GST ಪಾಲಲ್ಲೂ ಕೂಡ ಇದು ಒಂದ್ ರೀತಿ ಮತ್ತೆ ಏನ್ ಮಾಡ್ಬೇಕು ಸರ್? ಇವ್ರು ಹೇಳ್ತಾರೆ ಮದ್ಯದ ಬೆಲೆ ಜಾಸ್ತಿ ಆಯ್ತು, ಸಿಗರೆಟ್ ಬೆಲೆ ಅಂತ. ಸೆಂಟ್ರಲ್ ಗವರ್ಮೆಂಟ್ ಮಾಡಿದಾರಲ್ಲ, ಸೆಂಟ್ರಲ್ ಗವರ್ಮೆಂಟ್ ರಿಸೋರ್ಸ್ ಅಲ್ಲೇ ಟ್ಯಾಪ್ ಮಾಡಿದ್ರು. ಮದ್ಯದ ಮೇಲೆ ನಿರ್ಮಲಾ ಸೀತಾರಾಮನ್ ಅದ್ರ ಮೇಲೆ ಹಾಕಿರೋದು, ಸಿಗರೆಟ್ ಮೇಲೂ ಹಾಕಿರೋದು. ಈಗ ಭೂಮಿ ಇದೆಯಲ್ಲ, ಭೂಮಿ ಈ ಬಾರಿ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ದರ ಜಾಸ್ತಿ ಮಾಡ್ತಿಲ್ಲ, ಬದಲಿಗೆ ಭೂಮಿ ಮುಖಬೆಲೆ ಜಾಸ್ತಿ ಮಾಡ್ತಿದ್ದಾರೆ. ಲ್ಯಾಂಡ್ ವ್ಯಾಲ್ಯೂನ ಮಾರ್ಕೆಟ್ ವ್ಯಾಲ್ಯೂಗೆ ಮ್ಯಾಚ್ ಮಾಡೋದಕ್ಕೆ ನಿಮಗಿರೋ ಪ್ರಾಪರ್ಟಿ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸದಾಶಿವ ನಗರ ಗೌರ್ಮೆಂಟ್ ಪ್ರಾಪರ್ಟಿ ರೇಟ್ ಅಲ್ಲಿ ವಾಸ್ತವದ ದರ ಬೇರೆ ಇದೆ. ಅದು ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ, ರಿಯಲ್ ಎಸ್ಟೇಟ್ ಕುಳಗಳು ಇನ್ನೂ 100% ದುರುಪಯೋಗ ಆಗುತ್ತೆ. ಅಲ್ಲ, ದುರುಪಯೋಗ ಅಲ್ಲ ಸರ್. ಆಮೇಲೆ ವಿಧಾನಸೌಧದಲ್ಲಿ ಎಲ್ಲರೂ ಖಾಲಿಯಾಗಿ ರಿಯಲ್ ಎಸ್ಟೇಟ್ ಅವರೇ ಕುತ್ಕೊಳ್ತಾರೆ. ಯಾಕೆಂದ್ರೆ ಹಣ ಬಲ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಲೆಕ್ಷನ್ಸ್. ನೀವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಕುಳಗಳು ಬಂದು ನಾಳೆ ವಿಧಾನಸೌಧ ಮಾಡ್ತಾರೆ. ಈ ಗೌರ್ಮೆಂಟ್ ಅದನ್ನ ನಾರಾಯಣ ಸ್ವಾಮಿ ಅಂತವ್ರು ಕುತ್ಕೊಳಕ್ಕಾಗತ್ತಾ?
ಕುತ್ಕೊಳ್ಳೋಕ್ಕಾಗುತ್ತಾ ಸರ್? ಆಲ್ ರೈಟ್ ಸರ್. ಮೇಡಮ್ ಒಂದು ಪಾಯಿಂಟ್ ಹೇಳ್ತಾ ಇದ್ರು ಯದುಕುಮಾರ್ ಗೌಡ್ರೆ, ಹೂಡಿಕೆ ಆಕರ್ಷಣೆಯಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ ಅಂತ. ತಮಿಳುನಾಡಿನ ಸ್ಟಾಲಿನ್ ಆಗಿರ್ಬೋದು, ಆಂಧ್ರದ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು, ಯಾವ ರೀತಿ ಖುದ್ದಾಗಿ ತಾವೇ ಹೂಡಿಕೆದಾರರನ್ನು ಸೆಳೀತಾ ಇದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ಗಳು ಮತ್ತು ಇವು ಯಾವುದು ಹೈಟೆಕ್ ಉದ್ದಿಮೆಗಳಿಗೆ ತಾವೇ ಇನಿಷಿಯೇಟಿವ್ ತಗೊಂಡು ತಾವೇ ಇನ್ಸೆಂಟಿವ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಸೋ ದಟ್ ಆಕರ್ಷಿಸೋದಕ್ಕೆ ಹೂಡಿಕೆದಾರರನ್ನ.